ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಕುಮಾರಿ ವಸುಂಧರಾ ಭಗವಂತ್ ಖುಬಾ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಪ್ರವೇಶ. ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ವತಿಯಿಂದ ಗೌರವ. ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗೆ ವೇತನ ಇಲ್ಲದೆ ಪರದಾಟ. ಅನಾರೋಗ್ಯ ಪೀಡಿತ ಅನಾಥ ವೃದ್ಧೆಗೆ ಉಪಚರಿಸಿ ಸೇವೆ ಮಾಡಿದ ಸಮಾಜ ಸೇವಕಿ, ರೈತ ಮುಖಂಡರಾದ ಯಶೋಧ. ಸುದ್ದಿಯ ವಿವರಗಳು. ಕುಮಾರಿ ವಸುಂಧರಾ ಭಗವಂತ್ ಖುಬಾ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಪ್ರವೇಶ ಪಡೆದು ಶಾಲೆಗೆ ಕೀರ್ತಿ ತಂದಿರುವ ಹಿನ್ನೆಲೆಯಲ್ಲಿ ಬೀದರ್ ನಗರದ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ವತಿಯಿಂದ ಇವರ ಸಾಧನೆಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಗೌರವಿಸಿ ಸತ್ಕರಿಸಲಾಯಿತು ಹಾಗೂ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆ ಅಧ್ಯಕ್ಷ ಪೂರ್ಣಿಮಾ ಜಾರ್ಜ್, ಆಡಳಿತಾಧಿಕಾರಿ ಮೌನೇಶ್, ಸಂಸ್ಥೆಯ ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕುಮಾರಿ ವಸುಂಧರಾ ಅವರು ತಾನು ವಿದ್ಯಾಭ್ಯಾಸ ಮಾಡಿರುವ ಜ್ಞಾನಸುಧಾ ವಿದ್ಯಾಲಯದಿಂದ ಸನ್ಮಾನ ಸ್ವೀಕರಿಸಿ ಗುರು ವೃಂದದವರಿಗೆ ವಂದಿಸಿ ತನ್ನ ಶಾಲಾ ಅನುಭವ ಮತ್ತು ಪರಿಶ್ರಮದ ಕುರಿತು ವಿದ್ಯಾರ್ಥಿಗಳ ಮುಂದೆ ಬಿಚ್ಚಿಟ್ಟರು. My name is Vasundhara and I am incredibly honored to be here as an alumni of Gnanasoda Vidyalaya. This school was my second home from LKG to 10th standard. I've spent 12 years here and I am filled with gratitude and fond memories that I spent here while looking upon my journey. First, I would like to thank President Ma'am, Director Sir, Principal Ma'am, my class teacher Kalpana Ma'am and Rajni Ma'am for playing a crucial role in shaping me who I am today. Your support, guidance and wisdom has laid an incredible foundation to support my dreams. I remember all the wonderful memories I have at GSV. One of my fondest memories must be my Lonavala trip to Lonavala school trip with friends. It was one of the best memories I had, and the best days I've spent here has to be included with sports day and annual day. Especially the preparation days for annual days, because we used to use it as an excuse to skip classes. Apart from the fun memories, my school has taught me many important things. One of the most valuable things that my school has taught me is hard work and persistence. Yes, I must say, all the exams and tests and dozens of pre-board exams are scary. They are very scary. But I used to take them as opportunities to improve, which eventually motivated me to never give up and to strive for excellence. I also, another most important lesson my school has taught me is to embrace the constructive criticism. Whenever my teacher gave me a feedback, I used to take it very positively and work harder to improve my mistakes. So, this is a suggestion to all the students here. Take the suggestion from your teachers, take it as in a very positive way and work harder upon it, because teachers mean it for your better good. After finishing my 10th grade here, I moved to Hyderabad for my 11th and 12th at Diksha Junior College. It was a significant transition, but the strong foundation which my school GSV gave me made everything easier. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಇಂದಿರಾ ಕ್ಯಾಂಟೀನ್ ಮೂಲಕ ಬಡ ವರ್ಗದವರು ಹಾಗೂ ಕೂಲಿ ಕಾರ್ಮಿಕರು ಹಸಿದ ಹೊಟ್ಟೆಯಲ್ಲಿ ಇರಬಾರದೆಂದು ಕನಿಷ್ಠ ದರದಲ್ಲಿ ಉತ್ತಮ ಗುಣಮಟ್ಟದ ಆಹಾರ ದೊರೆಯುವಂತಾಗಬೇಕೆಂಬ ಆಶಯದಿಂದ ಇಂದಿರಾ ಕ್ಯಾಂಟೀನ್ಗಳನ್ನು ನಿರ್ಮಾಣ ಮಾಡಿದೆ.
ಆದ್ರೆ ಬೀದನಗರದಲ್ಲಿರುವ 3 ಕ್ಯಾಂಟೀನ್ಗಳಲ್ಲಿ 35 ಜನ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದು ಯಾರೊಬ್ಬರಿಗೂ 5 ತಿಂಗಳಿಂದ ವೇತನ ಬಾರದೆ ಇರೋದ್ರಿಂದ ಸಂಕಷ್ಟ ಎದುರಾಗಿದೆ. ಬೀದನಗರ ಅಷ್ಟೇ ಅಲ್ಲದೆ ಜಿಲ್ಲಾದ್ಯಂತ ಒಟ್ಟು 7 ಕ್ಯಾಂಟೀನ್ ಇದ್ದು ಜಿಲ್ಲಾದ್ಯಂತ ಕ್ಯಾಂಟೀನ್ಗಳಲ್ಲಿ 80ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು 10-15 ಸಾವಿರ ವೇತನ ನೀಡಲಾಗುತ್ತಿತ್ತು. ಆದ್ರೆ ಕಳೆದ 5 ತಿಂಗಳಿಂದ ವೇತನ ನೀಡಿಲ್ಲ ಎಂದು ಕ್ಯಾಂಟೀನ್ ಸಿಬ್ಬಂದಿ ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಕಳೆದ 2-3 ವರ್ಷಗಳಿಂದ ವೇತನ ಸಮಸ್ಯೆ ನಿರಂತರವಾಗಿತ್ತು. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ವೇತನ ಸಮಸ್ಯೆ ಬಗೆಹರಿಯಬಹುದು ಎಂದು ಅಂದುಕೊಂಡಿದ್ದೇವೆ. ಆದ್ರೆ ಕಾಂಗ್ರೆಸ್ ಸರ್ಕಾರದಲ್ಲೂ ವೇತನ ಸಮಸ್ಯೆ ಮುಂದುವರೆದಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ನಾನು ಬಂದೆ ಇಂದಿರಾ ಕ್ಯಾಂಟೀನ್ನಲ್ಲಿ ಒಂದು 4 ತಿಂಗಳು ಆಯ್ತು. 15ನೇ ತಿಂಗಳು ರನ್ನಿಂಗ್ ಅದ ಸರ್. ಇನ್ನೂ 1 ತಿಂಗಳು ಪೇಮೆಂಟ್ ಆಗಿಲ್ಲ ಸರ್. ಕೇಳಿದರೆ ಇವತ್ತು ಬರುತ್ತೆ ನಾಳೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರ ಇದು ಮಾಡ್ತೀವಿ ಸರ್. ನಮ್ಮ ಮಕ್ಕಳು ಬೆವಸ ಪೂರ ಇದು ಆಗ್ತಾಯಿದೆ. ಅವರಿಗೆ ಎಜುಕೇಷನ್ಗೆ ದುಡ್ಡೂ ಇಲ್ಲ. ಇಲ್ಲಿ ಪೇಮೆಂಟ್ ಆಯ್ತದ ಅಂತಂದ್ರೆ ನಾಳೆ ನಾಡ್ದು 1 ವಾರ ಅಂತ ಹೇಳ್ತಾ ಇದ್ದಾರೆ. ರೂಮ್ ಬಾಡಿಗೆಗೂ ಇಲ್ಲ ಸರ್. ನಾನು ಇಲ್ಲಿ ಹನುಮನ್ ನಗರಕ್ಕೆ ಇರ್ತೀನಿ ಸರ್. ಡೈಲಿ ಅಲ್ಲಿಂದ ನೋಡ್ಕೋತಾ ಬರ್ತೀನಿ ಸರ್. ಹೌದು ಸರ್. ಇನ್ನೂ ನಾನು ಬಂದಿನಿ ಹಿಡ್ದು ಇನ್ನೂ ಒಂದು ಪೇಮೆಂಟ್ನೂ ತೊಗೊಂಡಿಲ್ಲ ಸರ್. ಅವರು ಇವತ್ತಾಗುತ್ತೆ ನಾಳೆಗೆ ಆಗುತ್ತೆ ಇಲ್ಲಾಂದರೆ 1 ವಾರದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ ಸರ್. ಅಷ್ಟೇ ಮತ್ತು ನಮಗೆ ಏನಾರು ಹೇಳಿ ಸಮಜಾಯಿಸಿಕೆ ಮಾಡ್ತಾರೆ. ಅಷ್ಟರ ಮೇಲೆ ಮತ್ತೆ ನಾವು ತಣ್ಣಗಾಗ್ತೀವಿ. ಮತ್ತೆ ಕೇಳಿದರೆ ಮತ್ತೆ ಏನಾರು ಒಂದು ಕಾರಣ ಹೇಳ್ತಾರೆ ಸರ್. ಜೀವನ ಭಾಳ ಕಠಿಣವಾಗಿ ನಡೆಸ್ತೀವ್ರಿ ಸರ್. ಇಲ್ಲಿ ನಾವು ಅಷ್ಟೇ ಇದು ಮಾಡ್ತೀವಿ. ಅಲ್ಲಿ ಹೆಣ್ರು ಮಕ್ಕಳು ಭಾಳ ಕಷ್ಟದಲ್ಲಿದ್ದಾರೆ ಸರ್. ಎಣ್ಣೆ ಇಲ್ಲ, ರೇಷನ್ ಇಲ್ಲ. ಇಲ್ಲಿ ಎಲ್ಲರ ಬಳಿ 500-1000 ಹಿಂಗೆ ಒಯ್ದು ಏನೋ ಒಂದು ಇದು ಮಾಡ್ತಿದ್ದೀವಿ ಸರ್. ಈಗ ಮತ್ತೆ ಪೇಮೆಂಟ್ ಬಂತಂದ್ರೆ ಅವರಿಗೆ ಕೊಡಬೇಕಾಯ್ತದೆ. ನಾವು ಕೈ ಖಾಲಿನೇ ಸರ್. ಅಂಥ ಪರಿಸ್ಥಿತಿ ಬಂದಿದೆ ಸರ್. ಸ್ವಲ್ಪ ನಮಗೆ ಏನಿದೆ ಅಂತಂದರೆ ನಮಗೆ ಪೇಮೆಂಟ್ಗೋಸ್ಕರನೇ ಥೋಡೆ ಏನಾರ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊತೀವಿ. ನಮಗೆ ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ. ಇಲ್ಲಿ ನಾವು ಇಲ್ಲಿ ಮ್ಯಾಲಿಂಜರ್ ಕೈ ಮೇಲೆ ಬಂದಿದ್ದೇವೆ ರೀ ಸರ್. ಪೇಮೆಂಟ್ ಕೊಟ್ಟಿಲ್ಲ ಸರ್ ನಾವು ಬಂದಾಗಿಂದ. ಅವ್ರದ್ದು ಆಗಿಲ್ಲ ಸರ್. ಅವ್ರದ್ದು ಆಗಿದ ನಂತರ ನಂದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದಲ್ಲಿ ಅನಾರೋಗ್ಯದಿಂದ ನರಳುತ್ತಿರುವ ವಯೋವೃದ್ಧೆಯ ಸೇವೆಯನ್ನು ಮಾಡಿ ಅವಳನ್ನು ಖುದ್ದು ಉಪಚರಿಸಿ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸುವ ಮೂಲಕ ಸಮಾಜ ಸೇವಕಿ ಹಾಗೂ ರೈತ ಮುಖಂಡರಾದ ಯಶೋಧರ್ ಅವರು ಮಾನವೀಯತೆ ಮೆರೆದಿರುವ ಬಲು ಅಪರೂಪದ ಸನ್ನಿವೇಶ ಜರುಗಿದೆ. ಪಟ್ಟಣದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಹತ್ತಿರ ವಾಸವಿರುವ ದಲಿತ ಸಮುದಾಯದ 80 ವರ್ಷದ ವಯೋವೃದ್ಧೆ ಪಾರಮಳ್ಳು ಬಹುದಿನಗಳಿಂದ ವಯೋಸಹಜ ತೀವ್ರ ಅನಾರೋಗ್ಯಕ್ಕೀಡಾಗಿದ್ದು ಅನಾಥೆಯಾಗಿರುವ ಆಕೆ ಚಿಕಿತ್ಸೆ ಕಾಣದೆ ನರಳುತ್ತಿದ್ದಳು. ಹಲವು ವರ್ಷಗಳ ಹಿಂದೆಯೇ ಪತಿಯನ್ನು ಕಳೆದುಕೊಂಡ ಪಾರಮ್ಮ ಕೆಲ ವರ್ಷಗಳ ಹಿಂದೆಯಷ್ಟೇ ತನ್ನ 2 ಪುತ್ರರನ್ನು ಕಳೆದುಕೊಂಡು ಅಕ್ಷರಸ ಅನಾಥೆಯಾಗಿದ್ದಾಳೆ. ದಲಿತ ಸಮುದಾಯದ ಎಸ್ಟಿ ವಯೋವೃದ್ಧೆ ಪಾರಮ್ಮಳು ಯಾವ ಸಂಬಂಧಿಕರನ್ನು ಹೊಂದಿರದೆ ಏಕಾಂಗಿಯಾಗಿಯೇ ತನ್ನ ಸ್ವಗೃಹದಲ್ಲಿ ವಾಸವಿದ್ದಳು. ಈ ವೃದ್ಧೆಗೆ ಹೂವಿನಹಡಗಲಿ ಪಟ್ಟಣ ಸೇರಿದಂತೆ ತಾಲೂಕಾ ನೆರೆಹೊರೆ ತಾಲೂಕುಗಳಲ್ಲಿ ಆಗಲಿ ಯಾರು ಸಂಬಂಧಿಕರು ಪತ್ತೆಯಾಗಿಲ್ಲ ಎಂಬುದು ಪ್ರಾಥಮಿಕ ಹಂತದಲ್ಲಿ ಮನವರಿಕೆಯಾಗಿದೆ. ಹೇಸಿಗೆ ಹೊಲಸು ರಜ್ಜಿನಲ್ಲಿ ಮಿಂದಿದ್ದಿರುವ ಗಾಯದಲ್ಲಿ ಹುಳು ತುಂಬಿದ್ದ ದುರ್ನಾಥ ಬೀರಿ ನರಕಯಾತೆಯಲ್ಲಿದ್ದ ವೃದ್ಧೆಯ ನೇವಿಗೆ ನಿಂತಿದ್ದಾರೆ. ಮಧ್ಯಮ ಸ್ಥಿತಿವಂತರಾದ ಯಶೋಧರ್ ಅವರು ತಮ್ಮ ಮನೆಯಲ್ಲಿದ್ದ ಸುಸ್ಥಿತವಾದ ತಮ್ಮ ಉಡುಪನ್ನು ತಂದು ಅಜ್ಜಿಗೆ ಬಿಸಿ ನೀರು ಕಾಸಿ ತಾವೇ ಖುದ್ದು ಸ್ನಾನ ಮಾಡಿಸಿದ್ದಾರೆ. ಇದಕ್ಕೂ ಮೊದಲು ಅಜ್ಜಿಯನ್ನು ಆ ದುರ್ನಾಥ ಬೀರುವ ಹೊಲಸಿನಿಂದ ಹೊರತಂದಿದ್ದಾರೆ ಹಾಗೂ ಅಕ್ಷರಶಃ ಹೇಸಿಗೆ ದುರ್ನಾಥ ತುಂಬಿದ ಅಜ್ಜಿಯ ಮನೆಯನ್ನು ತಾವೇ ಸ್ವಚ್ಛವಾಗಿದ್ದಾರೆ. ಶುಚಿಭೂತರಾಗಿರುವ ಅಜ್ಜಿಯನ್ನು ಸ್ವಚ್ಛಗೊಳಿಸಿಕೊಂಡು ಆಹಾರಾದಿ ನೀಡಿ ಉಪಚಾರ ಮಾಡಿದ್ದಾರೆ. ನಂತರ ಅಜ್ಜಿಯನ್ನು ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ದು ಸೂಕ್ತ ಚಿಕಿತ್ಸೆಗೊಳಿಸಿ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇರುವ ಕಾರಣ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ. ಈ ಮೂಲಕ ಸಮಾಜ ಸೇವಕರಾದ ಯಶೋಧರ್ ಅವರು ನರಕದಲ್ಲಿ ನರಳಾಡುತ್ತಿದ್ದ ವಯೋವೃದ್ಧೆಯನ್ನು ನರಕದಿಂದ ಪಾರು ಮಾಡಿದ್ದಾರೆ. ಯಶೋಧರ್ ಅವರ ಮಾನವೀಯತೆ ನಡೆಗೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಂಸ್ಥೆ ಸಿಬ್ಬಂದಿ ಹ್ಯಾಂಡ್ಸ್ ಅಪ್ ಹೇಳಿದ್ದಾರೆ. ಇದನ್ನೆಲ್ಲ ಗಮನಿಸಿರುವ ಹಡಗಲಿಯ ನಾಗರಿಕರು, ಅಜ್ಜಿ ವಾಸವಿದ್ದ ಸ್ಥಳದ ನಿವಾಸಿಗಳು, ಸಾರ್ವಜನಿಕರು ಹೃದಯ ಶ್ರೀಮಂತಿಕೆಯುಳ್ಳ ಯಶೋಧರ್ ಅವರಿಗೆ ಖುದ್ದು ನಮಿಸಿ ಹೃದಯ ಸ್ಪರ್ಶ ಅಭಿನಂದನೆ ಸಲ್ಲಿಸಿದ್ದಾರೆ. ಬೀದನಗರದ ನಿವಾಸಿಯಾದ ಎಂಎ ಸಮ ತಂದೆ ಎಂಡಿ ವಾಹೆದ್ ಎಂಬ ವ್ಯಕ್ತಿಯು ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಬೀದರ್ ತಾಲೂಕಿನ ಸಿಪ್ಪಲ್ಗೇತ ಹಾಗೂ ಕಬೀರವಾಡ ಗ್ರಾಮದ ಭೂಮಿ ಸರ್ವೆ ನಂಬರ್ 7ರಲ್ಲಿ 1954-55
ಕಾಸ್ತ್ರ ಪಹಣಿಯಂತೆ 99 ಎಕರೆ 4 ಗುಂಟೆ ಜಮೀನಿನ ಪೈಕಿ 9 ಎಕರೆ 1 ಗುಂಟೆ ಜಮೀನು ತನ್ನ ಪಿತ್ರಾರ್ಜಿತ ಆಸ್ತಿ ಎಂದು ಸುಳ್ಳು ದಾಖಲಾತಿಗಳನ್ನು ಮಾಡಿಕೊಟ್ಟ ಅಧಿಕಾರಿಗಳ ಮೇಲೆ ಹಾಗೂ ಪುರಾತತ್ವ ಇಲಾಖೆಗೆ ಸೇರಿದ ಕಟ್ಟಡವನ್ನು ಧ್ವಂಸಗೊಳಿಸಿ ಮಸೀದಿ ನಿರ್ಮಾಣ ಮಾಡುತ್ತಿದ್ದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಆ ವ್ಯಕ್ತಿಯ ಬೆಂಬಲಾರ್ಥಕ್ಕೆ ನಿಂತಿರುವ ಅಧಿಕಾರಿಗಳನ್ನು ಹಾಗೂ ಪುರಾತತ್ವ ಇಲಾಖೆಗೆ ಸೇರಿದ ಕಟ್ಟಡದ ಹತ್ತಿರ ದಿನಾಲು ಬಂದು ಗ್ರಾಮದಲ್ಲಿ ಗೊಂದಲವನ್ನು ಮಾಡುತ್ತಿರುವ ಅಲ್ಲದೆ ಕಬೀರವಾಡ ಗ್ರಾಮದ ಪರಿಶಿಷ್ಟ ಜಾತಿಯ ವ್ಯಾಪ್ತಿಯಲ್ಲಿ ಬರುವ ಹೊಲೆಯ ಮಾದಿಗ ಜನಾಂಗಕ್ಕೆ ಸೇರಿದ ವಾಸ ಮಾಡುತ್ತಿರುವ ಬಡಾವಣೆಯಲ್ಲಿ ನಿಜಾಮನ ಆಳ್ವಿಕೆಯಲ್ಲಿ ಕುಂದುಕೊರತೆಗಳ ವಾಸಸ್ಥಳಕ್ಕಾಗಿ ಕಟ್ಟಿರುವ ಕಟ್ಟಡವನ್ನು ಧ್ವಂಸ ಮಾಡಿ ಸದರಿ ಜಾಗದಲ್ಲಿ ಮಸೀದಿ ಕಟ್ಟುವ ಹುನ್ನಾರ ನಡೆಸಿ ಕಟ್ಟಡದ ಮೇಲೆ ಚಿಕ್ ಶೀಟ್ ಹಾಕಿ ಶಾಂತಿ ನೆಮ್ಮದಿಯಿಂದ ಬದುಕಿರುವ ಗ್ರಾಮದಲ್ಲಿ ಅಶಾಂತಿ ನಿರ್ಮಾಣ ಮಾಡುವ ಹುನ್ನಾರ ಏರಿಯೇ ಸಮದ ಎಂಬ ವ್ಯಕ್ತಿ ಹುನ್ನಾರ ನಡೆಸಿದ್ದಾನೆ. ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಒಂದು ಕುಟುಂಬ ಇಲ್ಲದಿದ್ದರೂ ಕೂಡ ಸದರಿ ಗ್ರಾಮದಲ್ಲಿರುವ ಪುರಾತತ್ವಕ್ಕೆ ಇಲಾಖೆಗೆ ಸೇರಿದ ಹಳೆ ಕಟ್ಟಡವನ್ನು ಕೆಡವಿ ಮಸೀದಿ ಕಟ್ಟುತ್ತಿರುವುದು ಕಾನೂನು ಬಾಹಿರವಾಗಿ ಈ ಕೃತ್ಯ ನಡೆಸುತ್ತಿರುವುದು ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಇಲ್ಲಿಯವರೆಗೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ವ್ಯಕ್ತಿಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಸಿಪ್ಪಲ್ಗೇರ ಮತ್ತು ಕಬೀರವಾಡ ಗ್ರಾಮಸ್ಥರು ಸೇರಿ ನಗರದ ಪ್ರವಾಸಿ ಮಂದಿರದಿಂದ ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಮೂಲಕ ಹಾದು ಭಗವತ್ ಸಿಂಗ್ ವೃತ್ತದ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡುವುದರ ಮುಖಾಂತರ ಮನವಿ ಪತ್ರ ಸಲ್ಲಿಸಿದ್ದಾರೆ. 15 ದಿವಸಗಳಲ್ಲಿ ಬಗೆಹರಿಸದೆ ಹೋದಲ್ಲಿ ದಿನಾಂಕ 14/8/2024 ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಅಮಾರಣಂತ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಸಿಪ್ಪಲ್ಗೇರ ಮತ್ತು ಕಬೀರವಾಡ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಜುಲೈ 1ರಿಂದಲೇ ಪೂರ್ವಾನ್ವಯವಾಗುವಂತೆ 7ನೇ ವೇತನ ಆಯೋಗದ ಶಿಫಾರಸು ಆಗಸ್ಟ್ 1ರಂದು ಜಾರಿಯಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸಭೆ ಅಧಿವೇಶನದಲ್ಲಿ ಘೋಷಿಸಿದ್ದಾರೆ. ನೌಕರರ ಮೂಲ ವೇತನಕ್ಕೆ 31% ತುಟ್ಟಿ ಭತ್ಯೆ ಮತ್ತು 27.50% ಫಿಟ್ಮೆಂಟ್ ಸೇರಿಸುವ ಮೂಲಕ ವೇತನ ಮತ್ತು ಪಿಂಚಣಿಯನ್ನು ಪರಿಷ್ಕರಿಸಲಾಗುವುದು. ಇದರಿಂದ ನೌಕರರ ಮೂಲ ವೇತನ ಮತ್ತು ಪಿಂಚಣಿಯಲ್ಲಿ 58.50% ಹೆಚ್ಚಳವಾಗುತ್ತಿದೆ. ಮನೆ ಬಾಡಿಗೆ ಭತ್ಯೆಯಲ್ಲಿ 32% ಹೆಚ್ಚಳವಾಗಲಿದೆ. ನೌಕರರ ಕನಿಷ್ಠ ಮೂಲ ವೇತನವು 17,000 ರೂಪಾಯಿಯಿಂದ 27,000 ರೂಪಾಯಿಗೆ ಹಾಗೂ ಗರಿಷ್ಠ ವೇತನವು 1,50,600 ರೂಪಾಯಿಯಿಂದ 2,41,200 ರೂಪಾಯಿಗೆ ಪರಿಷ್ಕರಣೆಯಾಗುತ್ತದೆ. ನೌಕರರ ಕನಿಷ್ಠ ಪಿಂಚಣಿಯು 8,500 ರೂಪಾಯಿಯಿಂದ 13,500 ರೂಪಾಯಿಗೆ ಮತ್ತು ಗರಿಷ್ಠ ಪಿಂಚಣಿಯು 75,300 ರೂಪಾಯಿಯಿಂದ 1,20,600 ರೂಪಾಯಿಗೆ ಪರಿಷ್ಕರಣೆಗೊಳ್ಳುತ್ತದೆ. ಈ ಪರಿಷ್ಕರಣೆಯು ಅನುದಾನಿತ ಶಿಕ್ಷಣ ಸಂಸ್ಥೆ ಮತ್ತು ಸ್ಥಳೀಯ ಸಂಸ್ಥೆಗಳ ನೌಕರರು, ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿಗಳಿಗೆ ಅನ್ವಯವಾಗುತ್ತದೆ. ನೌಕರರ ವೇತನ ಪರಿಷ್ಕರಣೆಯಿಂದ ರಾಜ್ಯ ಸರ್ಕಾರಕ್ಕೆ ವಾರ್ಷಿಕ 20,208 ಕೋಟಿ ರೂಪಾಯಿ ಹೆಚ್ಚುವರಿ ವೆಚ್ಚ ಉಂಟಾಗುತ್ತದೆ. ಈ ಹೆಚ್ಚುವರಿ ವೆಚ್ಚಕ್ಕೆ 2024-25ರ ಆಯವ್ಯಯದಲ್ಲಿ ಅಗತ್ಯ ಅನುದಾನವನ್ನು ಮೀಸಲಿಡಲಾಗಿದೆ ಎಂದರು. ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯೆ, ಪಿಂಚಣಿ ಪರಿಷ್ಕರಣೆಯ ಬೇಡಿಕೆಗಳನ್ನು ಪರಿಷ್ಕರಿಸಲು ದಿನಾಂಕ 19/11/2022ರಂದು 7ನೇ ರಾಜ್ಯ ವೇತನ ಆಯೋಗವನ್ನು ರಚಿಸಲಾಗಿತ್ತು. ಅದರಂತೆ ವೇತನ ಆಯೋಗವು 24/3/2024ರಂದು ವರದಿ ಸಲ್ಲಿಸಿರುತ್ತದೆ. 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸಿನಂತೆ ಸರ್ಕಾರಿ ನೌಕರರ ವೇತನ ಸಂಬಂಧಿತ ಭತ್ಯೆ, ಪಿಂಚಣಿಯನ್ನು ದಿನಾಂಕ 1/7/2022ರಿಂದ ಅನ್ವಯವಾಗುವಂತೆ ಪರಿಷ್ಕರಿಸಿ ದಿನಾಂಕ 1/8/2024ರಿಂದ ಅನುಷ್ಠಾನಗೊಳಿಸಲು ದಿನಾಂಕ 15/7/2024ರ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿರುತ್ತದೆ. ಅದರಂತೆ ದಿನಾಂಕ 1/7/2022ಕ್ಕೆ ನೌಕರರ ಮೂಲ ವೇತನಕ್ಕೆ 31% ತುಟ್ಟಿ ಭತ್ಯೆ ಮತ್ತು 27.50% ಫಿಟ್ಮೆಂಟ್ ಸೇರಿಸಿ ವೇತನ ಮತ್ತು ಪಿಂಚಣಿಯನ್ನು ಪರಿಷ್ಕರಿಸಲಾಗುವುದು. ಇದರಿಂದ ನೌಕರರ ಮೂಲ ವೇತನ ಮತ್ತು ಪಿಂಚಣಿಯಲ್ಲಿ 58.50% ಹೆಚ್ಚಳವಾಗುತ್ತದೆ. ಮನೆ ಬಾಡಿಗೆ ಭತ್ಯೆಯಲ್ಲಿ 30% ಹೆಚ್ಚಳವಾಗುತ್ತದೆ. ನೌಕರರ ಕನಿಷ್ಠ ಮೂಲ ವೇತನವು ರೂ.
ಸಾವಿರದಿಂದ ರು 27,000ಕ್ಕೆ ಗರಿಷ್ಠ ವೇತನವು ರು 1,50,600ರಿಂದ 2,40,200 ರೂಗಳಿಗೆ ಪರಿಷ್ಕರಣೆಯಾಗುತ್ತದೆ. ನೌಕರರ ಕನಿಷ್ಠ ಪಿಂಚಣಿಯು 8,500ರಿಂದ 13,500ಕ್ಕೆ ಮತ್ತು ಗರಿಷ್ಠ ಪಿಂಚಣಿಯು 75,300ರಿಂದ 1,20,600ಕ್ಕೆ ಪರಿಷ್ಕರಣೆಗೊಳ್ಳುತ್ತದೆ. ಈ ಪರಿಷ್ಕರಣೆಯು ಅನುದಾನಿತ ಶಿಕ್ಷಣ ಸಂಸ್ಥೆ ಮತ್ತು ಸ್ಥಳೀಯ ಸಂಸ್ಥೆಗಳ ನೌಕರರು, ವಿಶ್ವವಿದ್ಯಾನಿಲಯಗಳ ಬೋಧಕೇತರ ಸಿಬ್ಬಂದಿಗಳಿಗೆ ಅನ್ವಯವಾಗುತ್ತದೆ. ನೌಕರರ ವೇತನ ಪರಿಷ್ಕರಣೆಯಿಂದ ರಾಜ್ಯ ಸರ್ಕಾರಕ್ಕೆ ವಾರ್ಷಿಕ 20,208 ಕೋಟಿಗಳಷ್ಟು ಹೆಚ್ಚುವರಿ ವೆಚ್ಚ ಉಂಟಾಗುತ್ತದೆ. ಈ ಹೆಚ್ಚುವರಿ ವೆಚ್ಚಕ್ಕೆ 2024-25 ಆಯವ್ಯಯದಲ್ಲಿ ಅಗತ್ಯ ಅನುದಾನವನ್ನು ಮೀಸಲಿಡಲಾಗಿದೆ. ಇದು ಯೋಜನೆ ಆಯೋಗನ 7th ಪೇ ಕಮಿಷನ್ ಅದನ್ನು ಜಾರಿ ಮಾಡಲಿಕ್ಕೆ ನಿನ್ನೆ ಒಪ್ಕೊಂಡಿದ್ದೀವಿ. ಅದು 1/8ರಿಂದ ಜಾರಿಗೆ ಬರ್ತದೆ. ಎಲ್ಲ ನಾವು ಕೂಡ ಅಭಿನಂದಿಸಿ ಇಡೀ ನಮ್ಮ ಸರ್ಕಾರ ನೌಕರರ ಪರವಾಗಿ ನಾವು ಕೂಡ ಅಭಿನಂದನೆ ಸಲ್ಲಿಸ್ತೇವೆ ಸದನವೇ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.